ಅಪರಾಧ ಇರೋದಕ್ಕೇನೆ ಇಡಿ ಪ್ರಕರಣ ದಾಖಲಿಸಿದೆ. ಸೊ ಈಗಾಗಲೇ ಇದರ ಒಂದು ತನಿಖೆಯನ್ನ ಏನು ಲೋಕಾಯುಕ್ತ ಮಾಡಿತ್ತಲ್ವಾ, ತನಿಖಾ ವರದಿ ಅಲ್ಲಿಗೆ ಆಗಿದೆ. ಇದೀಗ ಇಡಿ ಅಧಿಕಾರಿಗಳು ಕೂಡ ತನಿಖಾ ವರದಿಯನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ವಾದ ಪ್ರತಿವಾದ ಆಗ್ತಾ ಇರುವ ಸಂದರ್ಭದಲ್ಲಿ ಈಗ ಇಡಿ ಅಧಿಕಾರಿಗಳು ಕೂಡ ತಮ್ಮ ತನಿಖಾ ವರದಿಯನ್ನ ಸಲ್ಲಿಸಿದ್ದಾರೆ. ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟ್ಗೆ ವರದಿಯನ್ನ ಅವರು ಸಲ್ಲಿಕೆ ಮಾಡಿದ್ದಾರೆ. ಏನೇನು ಇಲ್ಲಿವರೆಗೂ ನಾವು ತನಿಖೆಯನ್ನ ಮಾಡಿದ್ವಿ, ಆಗ ಕಂಡು ಬಂದಂತಹ ಅಂಶಗಳು ಏನು, ಇಲ್ಲೇ ಏನಾದ್ರೂ ಅಕ್ರಮಗಳ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನಮ್ಗೆ ಏನೇನು ಅಂಶಗಳು ಸಿಕ್ಕಿದೆ, ಸಾಕ್ಷ್ಯಾಧಾರಗಳು ಸಿಕ್ಕಿದೆ, ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ, ಇಲ್ಲಿವರೆಗಿನ ಪ್ರೊಸೀಜರ್ ಏನು. ಈಗ ಸಮನ್ಸನ್ನೇ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾರಲ್ಲ, ನಮ್ಮ ತನಿಖೆ ಎಲ್ಲಿವರೆಗೂ ಬಂದಿದೆ, ನಾವು ಎಷ್ಟರ ಮಟ್ಟಿಗೆ ತನಿಖೆ ಮಾಡಿದೀವಿ, ಆ ಸಂದರ್ಭದಲ್ಲಿ ನಮ್ಗೆ ಏನೇನು ಕಂಡು ಬಂದಿದೆ, ತನಿಖೆಯ ವೇಳೆ ಕಂಡು ಬಂದಂತಹ ಅಂಶಗಳು ಏನೇನು, ಇವೆಲ್ಲವನ್ನ ಕೂಡ ಈಗ ಇಡಿ ವರದಿಯನ್ನ ಈಗ ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದೆ. ಹೈಕೋರ್ಟ್ಗೆ ಇಡಿ ಅಧಿಕಾರಿಗಳು ತಮ್ಮ ತನಿಖಾ ವರದಿ, ಇಲ್ಲಿವರೆಗಿನ ತನಿಖಾ ವರದಿಯನ್ನ ಸಲ್ಲಿಸಿದ್ದಾರೆ. ನಾವು ತನಿಖೆಯ ಮಧ್ಯಭಾಗದಲ್ಲಿದ್ದೇವೆ, ಯಾಕಂದ್ರೆ ಆಲ್ರೆಡಿ ತನಿಖೆಯನ್ನ ನಾವು ಮಾಡ್ತಾ ಇದ್ದೇವೆ, ಅನೇಕರನ್ನ ವಿಚಾರಣೆ ಮಾಡಿದ್ದೇವೆ, ಸಾಕಷ್ಟು ದಾಖಲೆಗಳನ್ನ ಕಲೆ ಹಾಕಿದ್ದೇವೆ, ಅಕ್ರಮ ಆಗಿದ್ಯಾ ಇಲ್ವಾ ಅನ್ನೋದು ತನಿಖೆ ಆಗ್ತಾ ಇದೆ ಇಲ್ಲಿ. ಅಂತಹ ಸಂದರ್ಭದಲ್ಲಿ ಸಮನ್ಸ್ಗೆ ತಡೆ ಕೋರಿ ಇವರು ಅರ್ಜಿಯನ್ನ ಸಲ್ಲಿಸ್ತಾರೆ. ನಾವು ತನಿಖೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಈಗ ತನಿಖೆನೇ ನಿಲ್ಲಿಸಿ ಅಂತ ಕೇಳ್ತಾ ಇದ್ದಾರೆ. ನಾವು ತನಿಖೆಯ ಮಧ್ಯಭಾಗದಲ್ಲಿದ್ದೇವೆ ಅಂತ ಹೇಳಿ ತನಿಖಾ ಪ್ರಗತಿಯ ವರದಿಯನ್ನ ಈಗ ಇಡಿ ಅಧಿಕಾರಿಗಳು ಸಲ್ಲಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಒಂದ್ ಕಡೆ ಸಮನ್ಸ್ಗೆ ತಡೆ ಕೋರಿ ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರೆ, ಮತ್ತೊಂದು ಕಡೆ ನಾವು ತನಿಖೆಯ ಮಧ್ಯಭಾಗದಲ್ಲಿ ಇದ್ದೇವೆ, ತನಿಖೆಯನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತನಿಖಾ ಪ್ರಗತಿ ಅಂದ್ರೆ ಪ್ರಗತಿಯ ತನಿಖಾ ವರದಿಯನ್ನ ಈಗ ಅಧಿಕಾರಿಗಳು ಸಲ್ಲಿಸಿದ್ದಾರಾ, ಹೇಗೆ ಏನಾಗ್ತಾ ಇದೆ ಈಗ ಕೋರ್ಟ್ನಲ್ಲಿ? ನವಿತಾ, ಏನು ಏನು ಮೂಡ ಸೈಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಅಧಿಕಾರಿಗಳು ಒಂದು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪತ್ನಿ ಅವ್ರಿಗೂ ಕೂಡ ಒಂದು ನೋಟಿಸ್ ಅನ್ನ ಮಾಡಿ ವಿಚಾರಣೆ ಕೂಡ ಕರೆದಿದ್ರು. ಈಗ ಆ ಒಂದು ನೋಟಿಸ್ ಅನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ನಲ್ಲಿ ಅವರು ಅರ್ಜಿ ವಿಚಾರಣೆ ಕೂಡ ನಡೀತಾ ಇದೆ. ಏನು ಸಿಎಂ ಪತ್ನಿ ಪರವಾಗಿ ಹಿರಿಯ ವಕೀಲ ಸಂದೇಶ್ ಚೌಟ ಅವರು ಕೂಡ ಒಂದು ಸಾಕಷ್ಟು ವಾದವನ್ನ ಮಾಡಿ ಈ ಒಂದು ಹಗರಣದಲ್ಲಿ ಏನು ಸಿಎಂ ಪತ್ನಿ ಅವರ ಪಾತ್ರ ಏನಿದೆ, ಮತ್ತೆ ಅವರಿಗೆ ಸೈಟ್ಗಳನ್ನ ಹಂಚಿಕೆ ಮಾಡಲಾಗಿದೆ, ಇದರಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ಆಗ್ಲಿ ಅಥವಾ PMLA ಉಲ್ಲಂಘನೆ ಆಗ್ಲಿ ಯಾವುದೇ ಪ್ರಕರಣವೂ ಕೂಡ ಅವ್ರ ಮೇಲೆ ಇಲ್ಲ, ಆರೋಪಗಳಿಲ್ಲ ಅಂತ ಹೇಳಿ ಕೂಡ ಒಂದು ವಾದವನ್ನ ಮಾಡ್ತಾ ಇರೋದು. ಇದೇ ಸಂದರ್ಭದಲ್ಲಿ ಏನು ಇಡಿ ಪರವಾಗಿ ASG ಅರವಿಂದ್ ಕಾಮತ್ ಅವರು ಕೂಡ ಒಂದು ವಾದವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇದುವರೆಗೆ ಏನೆಲ್ಲ ತನಿಖೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಧ್ಯಂತರ ಒಂದು ವರದಿಯನ್ನು ಕೂಡ ಇವತ್ತು ಕೋರ್ಟ್ಗೆ ಸಲ್ಲಿಕೆ ಮಾಡಿರೋದು. ಅಂದ್ರೆ ಈವರೆಗೆ ನಡೆದಿರುವಂತಹ ಒಂದು ತನಿಖೆಯ ಪ್ರಗತಿ ವರದಿ ಏನಿದೆ ಆ ಒಂದು ವರದಿಯನ್ನ ಇವತ್ತು ಹೈಕೋರ್ಟ್ಗೆ ಒಂದು ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಈಗ ನಾವು ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖೆಯ ಒಂದು ಮಧ್ಯ ಭಾಗದಲ್ಲಿದೆ, ಇದರಲ್ಲಿ ಇನ್ನೂ ಸಾಕಷ್ಟು ತನಿಖೆ ನಡೆಸಬೇಕಾಗಿದೆ. ಮತ್ತೆ ಏನು 14 ಸೈಟ್ ಏನು ಹಂಚಿಕೆ ಆಗಿದೆ ಅದು ಕೂಡ ಒಂದು ಅಕ್ರಮದ ಒಂದು ಭಾಗವಾಗಿ ಹಂಚಿಕೆ ಆಗಿದೆ ಅಂತ ಹೇಳಿ ಅವರು ಕೂಡ ಒಂದು ವಾದವನ್ನ ಮಾಡ್ತಾ ಇದ್ದಾರೆ. ಏನು ಇಡಿ ಸುಮಾರು 1000ಕ್ಕೂ ಹೆಚ್ಚು ಸೈಟ್ಗಳನ್ನ ಈವರೆಗೆ ಒಂದು ಅಲರ್ಟ್ ಮಾಡಿದ್ದಾರೆ. ಅದರಲ್ಲಿ ಏನು ಈಗಾಗಲೇ 160ಕ್ಕೂ ಹೆಚ್ಚು ಸೈಟ್ಗಳನ್ನ ನಾವು ಜಪ್ತಿ ಮಾಡಿ ಮತ್ತು ತನಿಖೆಯನ್ನು ಕೂಡ ಮಾಡ್ತಾ ಇದ್ವಿ. ಇದರಲ್ಲಿ ಬಹುತೇಕ ಸೈಟ್ಗಳನ್ನ ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳು ತಮ್ಮ ಪ್ರಭಾವವನ್ನು ಬಳಸಿ ಅವರು ಮಂಜೂರನ್ನು ಮಾಡಿಸ್ಕೊಂಡಿದ್ದಾರೆ. ಇದು ಎಲ್ಲವೂ ಬಗ್ಗೆ ತನಿಖೆ ನಡೆಸಬೇಕಾಗುತ್ತೆ ಅಂತ ಹೇಳಿ ಒಂದು ವಾದವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಿಎಂ ಪತ್ನಿ ಅವರಿಗೆ ಒಂದು ಮಂಜೂರಾಗಿರುವಂತಹ 14 ಸೈಟ್ ಏನಿದೆ ಇವು ಕೂಡ ಒಂದು ಅಕ್ರಮದ ಭಾಗವಾಗಿ ಹಂಚಿಕೆ ಆಗಿರುವಂತಹ ಸೈಟ್ಗಳು ಅಂತ ಹೇಳಿ ಕೂಡ ಒಂದು ವಾದವನ್ನ ಮಾಡಿಸ್ತಾ ಇರೋದು. ಅದರಿಂದ ಇದುವರೆಗೆ ಏನೆಲ್ಲ ತನಿಖೆ ನಡೆದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖಾ ಪ್ರಗತಿ ವರದಿಯನ್ನ ಇವತ್ತು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿರೋದು. ನವಿತಾ, ಈಗ ಮುನಿರಾಜು, ಈಗ ಈ ವಿಚಾರವೇ ಆಗ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇದ್ದಿದ್ದು. ಅಂದ್ರೆ ಲೋಕಾಯುಕ್ತ ತನಿಖೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಇಡಿ ಯಾಕೆ ತನಿಖೆ ಮಾಡುತ್ತೆ, ಇಡಿ ಕಾರ್ಯವ್ಯಾಪ್ತಿಗೆ ಇದು ಬರೋದಿಲ್ಲ ಅನ್ನುವಂಥ ಪ್ರಶ್ನೆಯನ್ನೇ ಇಟ್ಕೊಂಡೇ ಕೂಡ ಕೋರ್ಟ್ಗೆ ಕೂಡ ಹೋಗಿದ್ರು. ಇಂತಹ ಸಂದರ್ಭದಲ್ಲಿ ಈಗ ಮಧ್ಯಭಾಗದಲ್ಲಿದೆ ತನಿಖೆ ಅನ್ನೋದನ್ನ ಹೇಳೋದ್ರ ಮೂಲಕವೇ ಒಂದಷ್ಟು ಅಂದ್ರೆ ಏನೇನು ಆಗಿದೆ ಈ ಪ್ರಕರಣದಲ್ಲಿ, ಅಂದ್ರೆ ಈ ತನಿಖೆಯಲ್ಲಿ ನಮಗೆ ಅಪರಾಧಗಳು ಅಥವಾ ಏನೇನು ಇಲ್ಲಿವರೆಗೂ ಲೋಪ ಆಗಿದೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮೆನ್ಷನ್ ಆಗಿರುತ್ತಾ, ಹೇಗೆ? ಖಂಡಿತ ನವಿತಾ, ಯಾಕಂದ್ರೆ ಈಗಾಗಲೇ ಈ ಒಂದು ಮೂಡ ಸೈಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಸುದೀರ್ಘವಾಗಿ ತನಿಖೆಯನ್ನ ನಡೆಸಿ ಅವರು ಕೂಡ ಒಂದು ವರದಿಯನ್ನ ಈಗ ಇವತ್ತೇ ಅವರು ಕೂಡ ಒಂದು ಕೋರ್ಟ್ಗೆ ಸಬ್ಮಿಟ್ ಮಾಡಿರೋದು. ಮತ್ತೆ ಇದೇ ಸಂದರ್ಭದಲ್ಲಿ ಈ ಒಂದು ಸೈಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೂಡಾದ ಏನು ಇಡಿಯಿಂದಲೂ ಕೂಡ ಒಂದು ಪ್ರತ್ಯೇಕ ತನಿಖೆ ಆಗ್ತಾ ಇದೆ. ಅವರು ಕೂಡ ಸುಮಾರು 1700ಕ್ಕೂ ಹೆಚ್ಚು ಸೈಟ್ಗಳ ಬಗ್ಗೆ ಒಂದು ತನಿಖೆಯನ್ನ ಮಾಡಿದ್ದಾರೆ. ಮತ್ತೆ ಇಲ್ಲಿ ಅಕ್ರಮವಾಗಿ ಸುಮಾರು 1000ಕ್ಕೂ ಹೆಚ್ಚು ಸೈಟ್ಗಳನ್ನ ಏನು ಮಂಜೂರು ಮಾಡಲಾಗಿದೆ ಅಂತ ಹೇಳಿ ಕೂಡ ಒಂದು ಆರೋಪವನ್ನು ಕೂಡ ಮಾಡಿರೋದು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ದಾಖಲೆಗಳನ್ನು ಕೂಡ ಸಂಗ್ರಹ ಮಾಡಿ ಅದನ್ನು ಕೂಡ ರಿಲೀಸ್ ಮಾಡಿದ್ರು.
ಮತ್ತೆ ಈಗಾಗಲೇ 164ಕ್ಕೂ ಹೆಚ್ಚು ಸೈಟ್ಗಳನ್ನ ನಾವು ಜಪ್ತಿ ಮಾಡಿದ್ದೇವೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ತನಿಖೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಮತ್ತೆ ಈಗ ಮೂಡಾದಿಂದ ಏನ್ ಮಂಜೂರಾಗಿರುವಂತಹ ಒಂದು 14 ಸೈಟ್ ಏನಿದೆ ಇದು ಕೂಡ ಅಕ್ರಮವಾಗಿ ಮಂಜೂರಾಗಿರುವಂತಹ ಸೈಟ್ಗಳಿದ್ದು ಇದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡಬೇಕು. ಮತ್ತೆ ಅವರನ್ನ ವಿಚಾರಣೆಗೆ ಕೂಡ ಒಳಪಡಿಸಬೇಕು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಸಾಕ್ಷಿಗಳನ್ನು ಕೂಡ ಪಡ್ಕೊಳ್ಬೇಕು ಅಂತ ಹೇಳಿ ಇಡಿ ಅಧಿಕಾರಿಗಳೊಂದು ನೋಟಿಸ್ ಅನ್ನು ಸರ್ವ್ ಮಾಡಿದ್ರು. ಇದೀಗ ಈ ಒಂದು ನೋಟಿಸ್ಗೆ ಒಂದು ತಡೆಯನ್ನು ಅದನ್ನ ಪ್ರಶ್ನೆ ಮಾಡಿ ಈಗ ಹಾಕಿರೋದು. ಮತ್ತೆ ಇದುವರೆಗೂ ಏನು ಮೂಡದಲ್ಲಿ ಅಧಿಕಾರಿಗಳಿರ್ಬೋದು ಮತ್ತೆ ರಾಜಕಾರಣಿಗಳಿರ್ಬೋದು ಯಾವ ರೀತಿ ಪ್ರಭಾವನ ಬೀರಿ ಅದನ್ನ ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ ಈ ಎಲ್ಲಾ ಅಂಶಗಳನ್ನ ಉಲ್ಲೇಖ ಮಾಡಿ ಈಗ ಹೈಕೋರ್ಟ್ ನಲ್ಲಿ ಒಂದು ವಾದ ಕೂಡ ಈಗ ನಡೀತಾ ಇರೋದು ನವಿತಾ.